ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸವಿರಾಜ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಮಾವಿನ ಹಣ್ಣು ಮತ್ತು ಗಟ್ಟಿ ಮೊಸರಿಂದ ಒಂದು ಡೆಸರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಇದು ನಾರ್ತ್ ಇಂಡಿಯನ್ ಸ್ವೀಟ್ ಆಗಿರುತ್ತೆ. ಕೇವಲ 10 ನಿಮಿಷದಲ್ಲೇ ಈ ಸ್ವೀಟ್ನ ತುಂಬ ಈಸಿಯಾಗಿ ಮಾಡ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಅವಾಗ ಮತ್ತೆ ಮತ್ತೆ ನಿಮಗೆ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಮ್ಯಾಂಗೋ ಡೆಸರ್ಟ್ ಶ್ರೀಖಂಡನ ಮಾಡೋದನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಚಿಕ್ಕ ಬಟ್ಲು ಇಟ್ಕೊಂಡು ಅದಕ್ಕೆ ಈಗ ಸೋಸೋ ಜರಡಿನ ಇಟ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಈಗ ಒಂದು ಬಿಳಿ ಬಟ್ಟೆ ಹಾಕೊಳ್ಳಿ. ಇವಾಗ ಇದಕ್ಕೆ ಅರ್ಧ ಲೀಟ್ರಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಈ ಮೊಸರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಮೊಸರಿನ ಗಟ್ಟಿ ಅಂಶ ಮಾತ್ರ ಬೇಕು ನಮ್ಗೆ. ನೋಡಿ, ಈ ತರ ನೀರ್ ಇಳಿತಾ ಇದೆ. ಈ ತರ ಮೊಸರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಮೊಸರು ಗಟ್ಟಿ ಭಾಗ ಮಾತ್ರ ತಗೋಬೇಕು ನಾವು. ಅದಕ್ಕೆ ಈ ತರ ಗಟ್ಟಿಯಾಗಿ ಕಟ್ಬಿಟ್ಟು 1-2 ಗಂಟೆ ಇಡೀ ಈ ತರ ಗಟ್ಟಿಯಾಗಿ ಕಟ್ಬಿಟ್ಟು ಇದ್ರ ಮೇಲೆ ಒಂದು ಭಾರ ಇಟ್ಬಿಟ್ಟು 2-3 ಗಂಟೆ ಇದೇ ತರ ಇಡ್ಬೇಕು. ಮೊಸರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಇಳಿಬೇಕು. ನಾನಿಲ್ಲಿ ಇದ್ರ ಮೇಲೆ ಒಂದು ಬಟ್ಲು ಇಟ್ಬಿಟ್ಟು ಅದ್ರ ಮೇಲೆ ಈ ತರ ಭಾರ ಇಡ್ತಾ ಇದ್ದೀನಿ. ಇವಾಗ ಇದನ್ನ 2-3 ಗಂಟೆಗಳ ಕಾಲ ಇಡಿ. ಮೊಸರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳಿ. ನಾನಿವಾಗ 3 ಗಂಟೆ ಟೈಮ್ ಇದನ್ನ ಹೀಗೆ ಇಟ್ಟಿದ್ದೆ. ನೋಡೋಣ ಬನ್ನಿ ಇವಾಗ ಹೇಗಾಗಿದೆ. ನೋಡಿ, ಇವಾಗ ಮೊಸರಲ್ಲಿರೋ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ. ಅದು ನೀರೆಲ್ಲ ಇಳಿದಿದೆ. ಪನ್ನೀರ್ ಇರುತ್ತಲ್ಲ ಆ ತರ ಕನ್ಸಿಸ್ಟೆನ್ಸಿ ಬಂದಿದೆ. ಇವಾಗ ಇದನ್ನ ಬೇರೆ ಬಟ್ಲಿಗೆ ಹಾಕೊಳ್ತೀನಿ. ನಾನಿವಾಗ ಇದನ್ನ ಈ ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಸಾಕು, ಇದಾಗಿದೆ. ನಾನಿಲ್ಲಿ 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಈ ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ಮಾವಿನ ಹಣ್ಣಿಂದ ಸ್ವೀಟು, ಜ್ಯೂಸು ಎಲ್ಲ ಮಾಡ್ಕೋತಾರೆ. ಇವತ್ತು ನಾನು ಹೇಳೋ ಥರ ಗಟ್ಟಿ ಮೊಸರು ಮತ್ತು ಮಾವಿನ ಹಣ್ಣು ಉಪಯೋಗಿಸ್ಬಿಟ್ಟು ಈ ಶ್ರೀಖಂಡ ಮಾಡ್ಕೊಂಡು ನೋಡಿ. ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ನಮ್ಮನೇಲಿ ಎಲ್ರಿಗೂ ಈ ಡೆಸರ್ಟ್ ತುಂಬಾನೇ ಇಷ್ಟ ಆಗುತ್ತೆ. ಮ್ಯಾಂಗೋ ಸೀಸನ್ ಅಲ್ಲಿ ನಾನು ನಮ್ಮನೇಲಿ ತಪ್ಪದೆ ಮಾಡ್ತೀನಿ ಇದನ್ನ. ಗಟ್ಟಿ ಮೊಸರು ಒಂದು ರೆಡಿ ಆಗ್ಬಿಟ್ರೆ ಕೇವಲ 10 ನಿಮಿಷದ ಒಳಗಡೆನೆ ಈ ರೆಸಿಪಿ ರೆಡಿ ಆಗ್ಬಿಡುತ್ತೆ. ಮನೆಗೆ ತಕ್ಷಣ ಯಾರಾದ್ರೂ ಗೆಸ್ಟ್, ನೆಂಟರು, ಫ್ರೆಂಡ್ಸ್ ಯಾರಾದ್ರೂ ಬಂದ್ರೆ ಬೇಗನೆ ಈ ಸ್ವೀಟ್ ಮಾಡ್ಕೊಂಡು ಕೊಡ್ಬೋದು. ಅವರಿಗೂ ಈ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ. ಈಸಿ ಅಂಡ್ ಟೇಸ್ಟಿ ರೆಸಿಪಿ ಇದಾಗಿದೆ ಫ್ರೆಂಡ್ಸ್. ಈಗ ಕಟ್ ಮಾಡ್ಕೊಂಡಿರೋ ಮಾವಿನ ಹಣ್ಣನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ. ಹಾಗೆ 4 ಏಲಕ್ಕಿ ತಗೊಂಡಿದ್ದೀನಿ. ಇದನ್ನ ಸಿಪ್ಪೆ ತೆಗೆದ್ಬಿಟ್ಟು ಈ ಮಿಕ್ಸರ್ ಜಾರ್ಗೆ ಹಾಕೊಳ್ತೀನಿ. ಇವಾಗ ಇದನ್ನ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ಬರೋಣ. ಇವಾಗ ನಾನು ಇದನ್ನ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಈ ತರ ಫುಲ್ ನುಣ್ಣಗೆ ರುಬ್ಕೊಂಡು ಬರ್ಬೇಕು. ಇವಾಗ ಇದನ್ನ ಗಟ್ಟಿ ಮೊಸರು ಇದೆಯಲ್ಲ ಅದಕ್ಕೆ ಆಡ್ ಮಾಡ್ಕೊಳ್ಳೋಣ. ಇವಾಗ ಈ ಮ್ಯಾಂಗೋ ಪಲ್ಪ್ನ ಈ ಗಟ್ಟಿ ಮೊಸರಿಗೆ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಾಗಿದೆ. ಇದಕ್ಕೆ ನಾನು ನೆನ್ಸಿಟ್ಕೊಂಡಿರೋಂಥ ಕೇಸರಿ ದಳನ ಹಾಕ್ತಾ ಇದ್ದೀನಿ. ಕೇಸರಿ ದಳ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಅದು ಕಲರ್ ಕೊಡುತ್ತೆ. ಈ ಕೇಸರಿ ದಳ ಆಪ್ಷನಲ್, ನಿಮ್ಗೆ ಬೇಕು ಅನ್ಸಿದ್ರೆ ಹಾಕೊಳ್ಳಿ. ಇವಾಗ ತುಂಬಾನೇ ಟೇಸ್ಟಿಯಾದ, ಎಲ್ರಿಗೂ ಇಷ್ಟ ಆಗುವಂತ ಮ್ಯಾಂಗೋ ಶ್ರೀಖಂಡ ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ತೀನಿ. ತುಂಬಾನೇ ಈಸಿಯಾಗಿ ಮಾಡುವಂತ ರೆಸಿಪಿ ಇದಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಇದನ್ನ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಮಾಡಿರುವಂಥ ಮ್ಯಾಂಗೋ ಶ್ರೀಖಂಡ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇವಾಗ ಇದನ್ನ ಡ್ರೈ ಫ್ರೂಟ್ಸ್ ಇಂದ ಗಾರ್ನಿಶ್ ಮಾಡ್ತಾ ಇದ್ದೀನಿ.
ಗಾರ್ನಿಶಿಂಗಿಗೆ ಸ್ವಲ್ಪ ಡ್ರೈ ರೋಸ್ ಪೆಟಲ್ಸ್ ಹಾಕೊಳ್ತಾ ಇದ್ದೀನಿ. ಇವಾಗ ತುಂಬಾ ಟೇಸ್ಟಿಯಾದ ಮ್ಯಾಂಗೋ ಶ್ರೀಖಂಡ ರೆಡಿ ಆಗಿದೆ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಬೇಕಾಗಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.